ಚಡ್ಡಿ ಹೆಸರೆತ್ತಿದ ತಕ್ಷಣ ಬಂದಿದ್ದಾರೆ ಬೀದಿಗೆ. ಬಾವುಟದ ಬಗ್ಗೆ ಬರಲಿಲ್ಲ, ಬಾವುಟಕ್ಕೆ ಅವಮಾನದಾಗ ರಸ್ತೆಗಿಳಿಲಿಲ್ಲ, ಕನ್ನಡ ನಾಡಗೀತೆಗೆ ಅವಮಾನದಾಗ ರಸ್ತೆಗಿಳಿಲಿಲ್ಲ, ಕುವೆಂಪುಗೆ ಅವಮಾನದಾಗ ರಸ್ತೆಗಿಳಿಲಿಲ್ಲ, ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನದಾಗ ರಸ್ತೆಗಿಳಿಲಿಲ್ಲ. ಅಷ್ಟೇ ಯಾಕೆ, ಮಹಾತ್ಮ ಗಾಂಧೀಜಿಯನ್ನು ಅವಹೇಳನ ಮಾಡಿದಾಗ ರಸ್ತೆಗಿಳಿಲಿಲ್ಲ. ಇವರು ದೇಶಭಕ್ತರು ಸ್ವಾಮಿ, ನಂಬಲೇಬೇಕು ದೇಶಭಕ್ತರು. ಚಡ್ಡಿಗೆ ಅವಮಾನ ಆಗಿದೆ ಅಂತ ಬೀದಿಗಿಳಿದಿರುವಂಥ ದೇಶಭಕ್ತರು ಇವರು. ಎಷ್ಟು ಕಾಮಿಡಿ ಆಗಿದೆ ಇವರ ದೇಶಭಕ್ತಿ, ಬಟಾಬೈಲಾಗಿದೆ ಇವತ್ತು. ಇವರ ದೇಶಭಕ್ತಿನೋ ಚಡ್ಡಿ ಭಕ್ತಿನೋ ನೀವೇ ನಿರ್ಧಾರ ಮಾಡಬೇಕಿದೆ, ಜನಗಳ ಅರ್ಥ ಮಾಡ್ಕೊಳ್ಬೇಕಿದೆ. ಇವರ ಚಡ್ಡಿಯ ಮೇಲಿನ ಮೋಹ ಮಮಕಾರ ನಮ್ಮ ಕನ್ನಡದ ಧ್ವಜ ಮೇಲಿಲ್ಲ. ಧ್ವಜವನ್ನು ಅವಮಾನಿಸಿದಂಥವರನ್ನೂ ಕೂಡ ಇವರು ಉಪ್ಪರಿಗೆ ಮೇಲೆ ಕೂರಿಸಿದ್ರು. ಈಗ ಚಡ್ಡಿ ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದಾರೆ, ನೀವೇ ನೋಡಿ. ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದಾರೆ, ನೀವೇ ನೋಡಿ ದೃಶ್ಯಗಳಲ್ಲಿ. ಇಂಥ ನಾಚಿಕೆಗೆಟ್ಟಂತ, ಇಂಥ ಲಜ್ಜೆಗೆಟ್ಟಂತ ಯಾರಾದರೂ ಇವರನ್ನ ದೇಶಭಕ್ತರು ಅಂತ ಕರೀತಾರ ಹೇಳಿ?